ನಿಮ್ಗೇನ್ ಅನ್ಸುತ್ತೆ, ಭಾರತಕ್ಕೆ ಈ ಟ್ರೈನ್ ಬೇಕಾ ಅಥವಾ ಈ ಟ್ರೈನ್ ಬೇಕಾ? ಇಂಡಿಗೋ ಫ್ಲೈಟ್ ಗಿಂತ ಚೆನ್ನಾಗಿದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬ್ಯಾಂಗ್ಳೂರ್ ಟು ಬೆಳಗಾಂ ಹೋಗ್ತಾ ಇದೀವಿ. ಏನಿದು ಬ್ಯಾಂಗ್ಳೂರ್ ಟು ಬೆಳಗಾಂ ಹೋಗ್ತಿದ್ದಾರೆ, ವಿಡಿಯೋ ಮಾಡ್ತಿದಾರಲ್ಲ ಅಂತ ಅನ್ಕೋಕಿರ್ಬೋದು ನೀವು. ಬಟ್ ವಂದೇ ಭಾರತ್ ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ವಂದೇ ಭಾರತ್ ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ. ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡ್ತಿದೀವಿ. ಸೊ ಇನ್ಫಾರ್ಮೇಟಿವ್ ಇರುತ್ತೆ ಅಂತ. ವಂದೇ ಭಾರತ್ ಟ್ರೈನ್ ಒಳಗಡೆ ಹೇಗಿರುತ್ತೆ, ಟಿಕೆಟ್ ಪ್ರೈಸ್ ಎಷ್ಟು, ಊಟ ಏನ್ ಕೊಡ್ತಾರೆ, ಸ್ನಾಕ್ಸ್ ಏನ್ ಇರುತ್ತೆ, ಅದೆಲ್ಲ ಡೀಟೇಲ್ ಆಗಿ ಹೇಳ್ಕೊಡಕ್ ಟ್ರೈ ಮಾಡ್ತೀವಿ. ಈ ವಿಡಿಯೋನ ಇನ್ವರೆಗೂ ನೋಡಿ. ಇವಾಗ ಮೆಟ್ರೋ ಸ್ಟೇಷನ್ ಅಲ್ಲಿ ಇದೀವಿ, KSR ಮೆಟ್ರೋ ಸ್ಟೇಷನ್. ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗ್ಬೇಕು. ಬನ್ನಿ ಹೋಗೋಣ. ಈಗ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಟೈಮ್ 1:30, ಬಟ್ ನಮ್ದು ಟ್ರೈನ್ ಇರೋದು 2:20ಗೆ. ಇನ್ನು ಆಲ್ಮೋಸ್ಟ್ 1 hour ಟೈಮ್ ಇದೆ. ಊಟ ಬೇರೆ ಮಾಡ್ಕೊಂಡ್ ಬರ್ಲಿಲ್ಲ. ಏನ್ ಊಟ, ಇಲ್ಲಿ ರೈಲ್ವೆ ಸ್ಟೇಷನ್ದಾಗ ಊಟ ಸರಿ ಇರಲ್ಲ. ನೋಡ್ಬೇಕು ಏನ್ ತಿನ್ಕೊಂಡು ಹೋಗ್ಬೇಕು ನೋಡ್ಬೇಕು. ಮೆಟ್ರೋ ಸ್ಟೇಷನ್ ಇಂದ ರೈಲ್ವೆ ಸ್ಟೇಷನ್ ಈಸಿಯಾಗಿ ಬರ್ಬೋದು, ಜಾಸ್ತಿ ನಡೆಯೋದಿಲ್ಲ. KSR ಮೆಟ್ರೋ ಸ್ಟೇಷನ್ ಇಳಿದ್ರೆ, ಬಟ್ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇಳಿದ್ರೆ ತುಂಬಾ ನಡಿಬೇಕಾಗುತ್ತೆ. ಸೊ KSR ಮೆಟ್ರೋ ಸ್ಟೇಷನ್ ಇಳಿದು ನಡ್ಕೊಂಡು ಹೋಗೋದೇ ಬೆಟರ್. ಮೆಟ್ರೋ ಸ್ಟೇಷನ್ ಇಂದ ಇಳಿದ್ರು ಕೂಡ ಇಲ್ಲಿ ಟಿಕೆಟ್ಸ್ ತಗೊಳ್ಬಹುದು. ನಾವು ಪ್ಲಾಟ್ಫಾರ್ಮ್ ಟಿಕೆಟ್ಸ್ ಅಥವಾ ಯಾವ್ದಾದ್ರು ಟಿಕೆಟ್ಸ್ ತಗೋಬಹುದು. ಟ್ರೈನ್ ನಂಬರ್ 26572 ಬೆಂಗಳೂರು ಟು ಬೆಳಗಾವಿ ಹೋಗ್ತಾ ಇದೆ. ಇದು ಪ್ಲಾಟ್ಫಾರ್ಮ್ ನಂಬರ್ 8 ಇಂದ ಹೋಗುತ್ತೆ. ಸೊ 8 ಪ್ಲಾಟ್ಫಾರ್ಮಿಗೆ ಹೋಗ್ಬೇಕು. 2:20ಗೆ ಡಿಪಾರ್ಚರ್ ಇದೆ. ಮೆಟ್ರೋ ಸ್ಟೇಷನ್ ಇಂದ ರೈಲ್ವೆ ಸ್ಟೇಷನ್ ಬಂದ್ರೆ 10th ಪ್ಲಾಟ್ಫಾರ್ಮ್ ಫಸ್ಟ್ ಬರುತ್ತೆ ನಮ್ಗೆ. 9 and 10th ಪ್ಲಾಟ್ಫಾರ್ಮ್. ದೊಡ್ಡ ಸ್ಟೈಲ್ ಮಾಡ್ಕೊಂಡ್ ಬಂದ್ಬಿಟ್ವಿ ರೈಲ್ವೆ ಸ್ಟೇಷನ್ಗೆ. ಊಟ ಮಾಡಿದ್ರೆ ಅವರು ಮಧ್ಯಾಹ್ನ ಊಟ ಕೊಡಲ್ಲ. ಮೋಸ್ಟ್ಲಿ ಸ್ನಾಕ್ಸ್ ಮತ್ತೆ ನೈಟ್ ಊಟ ಇರುತ್ತೆ, ಮಧ್ಯಾಹ್ನ ಊಟ ಇರಲ್ಲ. ಇವಾಗ ಏನ್ ಊಟ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇಲ್ಲೇನು ಸರಿ ಸಿಗಲ್ಲ ಅಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ. ನಿಂಗಿದು ಬೇಕಿತ್ತ ಮಗಳೇ? ಬೆಂಗಳೂರು ಬೆಳಗಾವಿ ಎಕ್ಸ್ಪ್ರೆಸ್ ಟ್ರೈನ್ August 10 ಇಂದ ಸ್ಟಾರ್ಟ್ ಆಗಿದೆ. ಮತ್ತೆ ಈ ಟ್ರೈನ್ ಬೆಳಗಾವಿ ಜನರಿಗೆ ಸುಣ್ಣ ಮತ್ತೆ ಹುಬ್ಬಳ್ಳಿ ಜನರಿಗೆ ಬೆಣ್ಣೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ರು. ಅವ್ರು ಹೇಳೋದ್ರಲ್ಲೂ ನ್ಯಾಯ ಇದೆ, ಯಾಕಂದ್ರೆ ಈ ಟ್ರೈನ್ ಟೈಮಿಂಗ್ ಬೆಳಗಾವಿ ಜನರಿಗೆ ಅಷ್ಟು ಸೂಟಬಲ್ ಇಲ್ಲ. ನೋಡಿ, ಜಸ್ಟ್ ಟ್ರೈನ್ ಬಂತು. ಇದು ಒಂದೇ ಟ್ರೈನ್ ಇರೋದು. ಬೆಳಿಗ್ಗೆ 5:20ಕ್ಕೆ ಬೆಳಗಾವಿ ಬಿಡುತ್ತೆ, ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರು ರೀಚ್ ಆಗುತ್ತೆ. ಮತ್ತೆ ಬೆಂಗಳೂರಿಂದ ಮಧ್ಯಾಹ್ನ ಬಿಡುತ್ತೆ, ರಾತ್ರಿ ಹೊತ್ತಿಗೆ ಬೆಳಗಾವಿ ರೀಚ್. 5:20ಕ್ಕೆ ಬೆಳಗಾವಿ ಬಿಟ್ಟಿತ್ತು, ಈಗ 1:30 ಆಗಿದೆ, ಬೆಂಗಳೂರು ರೀಚ್ ಆಗಿದೆ. ಸೊ ಆಲ್ಮೋಸ್ಟ್ 8 hours ಜರ್ನಿ ಮಾಡ್ಕೊಂಡು ಬಂದಿದೆ. ಬೆಂಗಳೂರಿಂದ 2:20ಕ್ಕೆ ಬಿಡುತ್ತೆ. ಸೊ ಈ 40 minutes ಗ್ಯಾಪಲ್ಲಿ ಟ್ರೈನ್ನ ಒಂದ್ಸಾರಿ ನೀಟಾಗಿ ಕ್ಲೀನ್ ಮಾಡ್ತಾರೆ, ಮತ್ತು ಯಾವುದಾದ್ರೂ ಫುಡ್ ಐಟಮ್ಸ್ ಇದ್ದರೆ ಅದನ್ನು ಲೋಡ್ ಮಾಡ್ತಾರೆ. ನಾವು ಜಸ್ಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಬುಕ್ ಮಾಡಿದ್ದು ಚೇರ್ ಕಾರ್. ಇದರಲ್ಲಿ 3+2 ಸೀಟಿಂಗ್ಸ್ ಇರುತ್ತೆ. ಲಗೇಜ್ ಇಡೋಕ್ಕೂ ಕೂಡ ತುಂಬ ಜಾಗ ಇದೆ. ಆರಾಮಾಗಿ ಮೀಡಿಯಮ್ ಸೈಜ್ ಅಥವಾ ಲಾರ್ಜ್ ಸೈಜ್ ಟ್ರಾಲಿ ಕೂಡ ಸಾಲುತ್ತೆ. ಇಲ್ಲಿ ಫೋಲ್ಡೇಬಲ್ ಸ್ನ್ಯಾಕ್ ಟ್ರೇಸ್ ಇದ್ದಾವೆ. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಯಾವುದೇ ವೇಟ್ನ ಹಾಕಬಾರ್ದು, ಇಲ್ಲಿ ಸುಮ್ಮನೆ ಡ್ಯಾಮೇಜ್ ಆಗಿಬಿಡುತ್ತೆ. ಇಂಡಿಗೋ ಫ್ಲೈಟ್ ಗಿಂತ ಚೆನ್ನಾಗಿದೆ ಇಲ್ಲಿ. ಯಾಕಂದ್ರೆ ಇಂಡಿಗೋ ಫ್ಲೈಟ್ ಸ್ವಲ್ಪ ಕಂಜೆಸ್ಟೆಡ್ ಇದೆ, ಲೆಗ್ ಸ್ಪೇಸು ಜಾಸ್ತಿ ಇದೆ. ಇಲ್ಲಿ ಇಂಡಿಗೋ ಅಲ್ಲಿ ಅಷ್ಟಿಲ್ಲ, ಲೆಗ್ ಸ್ಪೇಸ್ ಅಲ್ಲಿ ಕಡಿಮೆ ಇರುತ್ತೆ, ಕಂಜೆಸ್ಟೆಡ್ ಅನ್ಸುತ್ತೆ. ಬಟ್ ಇಲ್ಲಿ ಲೆಗ್ ಸ್ಪೇಸ್ ಚೆನ್ನಾಗಿದೆ. ಇಲ್ಲಿ ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಂಡಿಗೋಗಿಂತ ಚೆನ್ನಾಗಿದೆ ಇಲ್ಲಿ. ಟೈಮ್ ಈಗ 2 ಗಂಟೆ ಆಗಿದೆ. 2:20ಗೆ ಬಿಡುತ್ತೆ ಟ್ರೈನ್. ಇಲ್ಲಿಂದ 8 hours ಜರ್ನಿ ಆಗುತ್ತೆ ಬೆಳಗಾಂಗೆ. ಸೊ ಅರೌಂಡ್ 10:30, ಅರೌಂಡ್ ನೈಟ್ 10:30 ರೀಚ್ ಆಗ್ತೀವಿ. ಸ್ನ್ಯಾಕ್ಸ್ ಕೊಡ್ತಾರೆ ಅನ್ಸುತ್ತೆ. ಈಗ ಟ್ರೈನ್ ಬಿಟ್ಟನೆ ಹಸಿವಾಗ್ತಿದೆ. ಸೊ ನಾವಿಲ್ಲಿ ಚಿಕ್ಕೆ ತಗೊಂಡ್ ಬಂದಿದ್ದೀವಿ. ಇವತ್ತು ಚಿಕ್ಕೆ ಮತ್ತೆ ಶೇಂಗಾ ಮತ್ತೆ ಚಿಕ್ಕೆ ತಗೊಂಡ್ಬಂದಿದ್ದೀವಿ. ಇವತ್ತಿನ ಲಂಚ್ ಇದೆ. ಸೊ ಟೈಮ್ 2:20 ಆಗಿದೆ. ಡೋರ್ಸ್ ಕ್ಲೋಸಿಂಗ್ ಅಂತ ನೋಟಿಫಿಕೇಶನ್ ಬರ್ತಾ ಇದೆ ಇಲ್ಲಿ. ಟ್ರೈನ್ ಉಂಟು. ಟೈಮ್ 3:31 ಆಗಿದೆ. ಆಲ್ರೆಡಿ ಯಶವಂತಪುರಕ್ಕೆ ಬಂದಿದೆ. ರೈಲು ಈಗ ಯಶವಂತಪುರ ಸ್ಟೇಷನ್ ಮುಟ್ಟಲುಪಿದೆ.
ಬಾಗಿಲುಗಳು ಎಡಕ್ಕೆ ಪಡೆಯಲಿ. ಫ್ಲಶ್ ಮಾಡಿ. ಯಶವಂತಪುರ ಸ್ಟೇಷನ್ ಆಮೇಲೆ ವಾಟರ್ ಬಾಟಲ್ ಮತ್ತೆ ನ್ಯೂಸ್ ಪೇಪರ್ ಅನ್ನು ಕೊಡ್ತಿದ್ದಾರೆ. ಟ್ರೈನಲ್ಲಿ ಟಾಯ್ಲೆಟ್ಸ್ನ ನೀಟಾಗಿ ಮೇಂಟೈನ್ ಮಾಡಿರಲ್ಲ, ಅದಕ್ಕೆ ಜಾಸ್ತಿ ಜನ ಟ್ರೈನ್ ಜರ್ನಿನ ಪ್ರಿಫರ್ ಮಾಡಲ್ಲ. ಬಟ್ ರೀಸೆಂಟ್ ಆಗಿ ಟ್ರೈನ್ ಟಾಯ್ಲೆಟ್ಸ್ ಕೂಡ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದಾವೆ. ಬಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಟಾಯ್ಲೆಟ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಕ್ಲೀನ್ ಇರುತ್ತೆ. ಇನ್ ಕೇಸ್ ಏನಾದರೂ ಕ್ಲೀನ್ ಇಲ್ಲ ಅಂದ್ರೆ ನಾವು TCಗೆ ಕಂಪ್ಲೇಂಟ್ ಮಾಡ್ಬೋದು. ವಿದಿನ್ 10 minutes ಅಲ್ಲಿ ಅದನ್ನ ಕ್ಲೀನ್ ಮಾಡೋಕೆ ಬರ್ತಾರೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಎಲ್ಲ ಔಟ್ಸೈಡ್ ಡೋರ್ಗಳು ಆಟೋಮೇಟೆಡ್ ಇದ್ದಾವೆ. ಸೊ ಟ್ರೈನ್ ಮೂವ್ ಆಗುವಾಗ ಎಲ್ಲ ಡೋರ್ಗಳು ಕ್ಲೋಸ್ ಆಗಿರುತ್ತೆ, ಓಪನ್ ಮಾಡೋಕ್ಕಾಗಲ್ಲ. ಕೇಸ್ ನೀವೇನಾದರೂ ನಿಮ್ಮ ರಿಲೇಟಿವ್ಸ್ನ ಹಚ್ಚೋಕೆ ಬಂದಿದ್ರೆ ಒಳಗಡೆ ಬರೋಕ್ಕೆ ಹೋಗಬೇಡಿ. ಬಂದರೂ ಕೂಡ 5 minutes ಇರುವಂಗೆ ಕೆಳಗೆ ಇಳ್ಕೊಂಡು ಬಿಡಿ. ಯಾಕಂದರೆ ಡೋರ್ಸ್ ಎಲ್ಲ ಆಟೋಮೇಟೆಡ್ ಇರೋದ್ರಿಂದ ಕ್ಲೋಸ್ ಆಗಿಬಿಟ್ರೆ ಮತ್ತೆ ನೀವು TCನ ಕರೆದು ಇನ್ಫಾರ್ಮ್ ಮಾಡಬೇಕಾಗುತ್ತೆ ತೆಗಿಯೋಕ್ಕೆ, ಅಥವಾ ಡ್ರೈವರ್ನ ಕರಿಬೇಕಾಗುತ್ತೆ. ಎಮರ್ಜೆನ್ಸಿ ಇದ್ರೆ ಡ್ರೈವರ್ ಜೊತೆ ಮಾತಾಡ್ಬೋದಂತೆ. ಇಲ್ಲಿ ಚೆನ್ನಾಗಿದೆ ಅಲ್ಲ ಫೀಚರ್. ಈ ಟ್ರೈನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ 3 ಲ್ಯಾಂಗ್ವೇಜಲ್ಲಿ ಅನೌನ್ಸ್ಮೆಂಟ್ಸ್ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೇಷನ್ ಯಾವುದಿದೆ, ನಾವು ಇವಾಗ ಎಲ್ಲಿದ್ದೀವಿ, ಮತ್ತು ಏನಾದರೂ ಇನ್ಸ್ಟ್ರಕ್ಷನ್ಸ್ ಇದ್ದರೆ ಕೊಡ್ತಿರ್ತಾರೆ. ಟ್ರೈನಲ್ಲಿ ಫುಲ್ ಡಿಜಿಟಲ್ ಸ್ಕ್ರೀನ್ಸ್ ಇದ್ದಾವೆ. ಟ್ರೈನ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಮತ್ತು ನೆಕ್ಸ್ಟ್ ಸ್ಟೇಷನ್ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಕೂಡ ತೋರಿಸ್ತಾ ಇರುತ್ತೆ. ವಂದೇ ಭಾರತ್ ಟ್ರೈನ್ ನ ಎಲ್ಲರೂ ಹೆಂಗ್ ನೋಡ್ತಿದಾರೆ ನೋಡಿ ಇಲ್ಲಿ. ಸೊ ವಂದೇ ಭಾರತ್ ಟ್ರೈನ್ ನ ಜನರು ಏನ್ ಕ್ಯೂರಿಯಾಸಿಟಿ ಆಗಿದ್ದಾರೆ, ಇಲ್ಲ ಇದ್ರ ಬಗ್ಗೆ ಏನ್ ತಿಳ್ಕೊಬೇಕು ಅಂತ ಸರ್ಚ್ ಮಾಡಿದಾಗ ಮೊದಲ ಕ್ವಶನ್ ಬಂದಿದ್ದು ಇದ್ರದ್ದು ಸೇಫ್ಟಿ ವೈಸ್. ಸೊ ಸೇಫ್ಟಿ ವೈಸ್ 100% ಸೇಫ್ಟಿ ಇದೆ. ತೊಲವಾಗಿನೂ ಟ್ರಾವೆಲ್ ಮಾಡ್ಬೋದು, ಲೇಡೀಸ್ಗೂ ಕಂಫರ್ಟಬಲ್ ಇರುತ್ತೆ. ಮತ್ತೆ ಸೇಫ್ಟಿ ವೈಸ್ ದೇರ್ ಇಸ್ ನೋ ಇಶ್ಯೂ. CC ಕ್ಯಾಮ್ರಾಸ್ ಎಲ್ಲ ಇರುತ್ತೆ. ಮತ್ತು ಫುಡ್ ಹೇಗಿರುತ್ತೆ, ಫುಡ್ ಕೇಟ್ರಿಂಗ್ ಎಷ್ಟೊತ್ತಿಗೆ ಏನು ಸಿಗುತ್ತೆ, ಸ್ನ್ಯಾಕ್ಸ್ ಯಾವ ಥರ ಇರುತ್ತೆ, ಟೇಸ್ಟ್ ಯಾವ ಥರ ಇರುತ್ತೆ, ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ಅದನ್ನು ಒಳಗಡೆ ನೋಡಿ ಚೆಕ್ ಮಾಡೋಣ. ನಿಮ್ಗೇನು ಅನ್ಸುತ್ತೆ, ಭಾರತಕ್ಕೆ ಈ ಟ್ರೈನ್ ಬೇಕಾ ಅಥವಾ ಈ ಟ್ರೈನ್ ಬೇಕಾ? ನಿಮ್ಗೇನು ಅನ್ಸುತ್ತೆ, ಭಾರತಕ್ಕೆ ಈ ಟ್ರೈನ್ ಅವಶ್ಯಕತೆ ಇದೆಯಾ ಅಂತ? ಸೊ ಎಲ್ಲ ಡೋರ್ ಹಾಕ್ಬಿಟ್ಟಿದ್ದಾರೆ, ನೋಡ್ಬೇಕು. ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ನೋಡೋಣ. ಓಕೆ, ಡೋರ್ ಓಪನ್ ಆಯ್ತು, ಒಳಗಡೆ ಹೋಗ್ಬೋದು. ನಂಗೆ ಬಹಳ ಕ್ಯೂರಿಯಾಸಿಟಿ ಇತ್ತು, ವಂದೇ ಭಾರತ್ ಟ್ರೈನ್ ಏನಾದರೂ ಪ್ರಾಫಿಟಬಲ್ ಇದೆಯಾ ಅಥವಾ ಲಾಸ್ ಅಲ್ಲಿ ಇದೆಯಾ ಅಂತ. ಬಟ್ ಆ ಥರ ಯಾವುದು ಇನ್ಫಾರ್ಮೇಶನ್ ಇಲ್ಲ. IRCTC ಅವರು ಹಿಂಗೆ ಕ್ಲಾಸಿಫಿಕೇಶನ್ ಏನು ಮಾಡಲ್ಲ, ಲೈಕ್ ಬೇರೆ ಟ್ರೈನ್ ಅಥವಾ ವಂದೇ ಭಾರತ್ ಟ್ರೈನ್ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ. ಬಟ್ ಆಕ್ಯುಪೆನ್ಸಿ ವೈಸ್ ಅಂದರೆ ಸೀಟಿಂಗ್ಸ್ ವೈಸ್ ಅಂದರೆ ಟಿಕೆಟ್ ಬುಕಿಂಗ್ಸ್ ವೈಸ್ ಇದು 100% ರನ್ ಆಗ್ತಾ ಇದೆ. ಅಂದರೆ ಎಲ್ಲ ವಂದೇ ಭಾರತ್ ಟ್ರೈನ್ ಕೂಡ 100% ಬುಕಿಂಗ್ ಆಗ್ತಾ ಇದ್ದಾವೆ. ಸೊ ಲಾಸ್ ಅಲ್ಲಿ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಜನರಿಗೆ ಇದು ವಂದೇ ಭಾರತ್ ಟ್ರೈನ್ ಲೈಕ್ ಆಗಿದೆ. ಸ್ವಲ್ಪ ಕಾಸ್ಟ್ಲಿ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಾಸ್ಟ್ಲಿ ಇದೆ. ಎಷ್ಟು ಕಾಸ್ಟ್ಲಿ ಅಂತ ಹೇಳಿದ್ರೆ, ಇಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗೋಕೆ ಕ್ಲೋಸ್ ಟು 1600 rupees ಇದೆ ವಿತ್ ಫುಡ್. ವಿದೌಟ್ ಫುಡ್ 400 ಮೈನಸ್ ಮಾಡ್ಕೊಳ್ಳಿ. ನೀವು ಬುಕಿಂಗ್ ಮಾಡುವಾಗ ವಿತ್ ಫುಡ್ ಅಥವಾ ವಿದೌಟ್ ಫುಡ್ ಅಂತಾನು ತಗೋಬಹುದು. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಲೈಕ್ ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಅಂತ ಕ್ಯೂರಿಯಾಸಿಟಿ ಇದೆ ನಮಗೆ. ಎಲ್ಲರೂ ಹೇಳ್ತಿದ್ರು 100 ಕಿಲೋಮೀಟರ್ ಅಥವಾ 120 km/h ಅಂತ. ಬಟ್ ಇವತ್ತು ಚೆಕ್ ಮಾಡೋಣ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಾಗುತ್ತೆ ಇದು ಅಂತ. ಲಿಮಿಟೆಡ್ ಸ್ಟೇಷನ್ಸ್ ಇದೆ, ಈಸಿಲಿ 100-120 ಅಲ್ಲಿ ರನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಫ್ಲೈಟ್ ಅಲ್ಲಿ ಇರ್ತಾವಲ್ಲ ಬಟನ್ನು, ಹಂಗೆ ಇದಾವೆ ಇಲ್ಲಿ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಅಟೆಂಡರ್ ಬರ್ತಾರ ಅನ್ಸುತ್ತೆ. ನಾವು ಬುಕ್ ಮಾಡಿದ್ದು CC ಅಂದ್ರೆ ಚೇರ್ ಕಾರ್. ಇದು ರೊಟೇಟ್ ಆಗಲ್ಲ. ಇನ್ನೊಂದು ಎಕ್ಸಿಕ್ಯೂಟಿವ್ ಇದೆ, ಅದ್ರಲ್ಲಿ ಸೀಟ್ಸ್ ರೊಟೇಟ್ ಆಗುತ್ತೆ. ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಲ್ಲಿ 180 ಡಿಗ್ರಿ ಚೇರ್ ರೊಟೇಟ್ ಆಗುತ್ತೆ. ಬಟ್ ಅದು ಡಬಲ್ ದ ಅಮೌಂಟ್ ಇದೆ. ಇದು 1500 ಇದ್ರೆ ಅದು 3000 ಇದೆ. ಇದು ರೊಟೇಟ್ ಆಗಲ್ಲ, ಬಟ್ ಕಂಫರ್ಟಬಲ್ ವೈಸ್ ಚೆನ್ನಾಗಿದೆ. CC ಕ್ಲಾಸ್ ಒಳಗಡೆ ಒಂದ್ ಕಡೆ 3 ಸೀಟ್ ಇರುತ್ತೆ, ಇನ್ನೊಂದು ಕಡೆ 2 ಸೀಟ್ ಇರುತ್ತೆ. ಎಕ್ಸಿಕ್ಯೂಟಿವ್ ಕ್ಲಾಸ್ ಅಲ್ಲಿ 2 ಅಂತ ಇರುತ್ತೆ. ಸೊ ತುಮಕೂರು ಹತ್ರ ಬಂದಾಗ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಸ್ನ್ಯಾಕ್ಸಿಗೆ ಏನೇನಿದೆ ಅಂದ್ರೆ
ಪ್ಯಾಕ್ಡ್ ಫ್ರೂಟ್ ಜ್ಯೂಸ್ ಇದೆ. ಇದು ಪ್ಯಾಕ್ಡ್ ಚುರುಮುರಿ ಮಸಾಲ, ಮತ್ತೆ ಇದು ಕ್ಯಾರಮಲ್ ಪಾಪ್ಕಾರ್ನ್, ಮಸಾಲಾ ಫ್ಲೇವರ್ ಟೀ ಪ್ರಿಮಿಕ್ಸ್. ಸೊ ಹಾಲು ಕೊಡ್ತಾರಲ್ಲ, ಹಾಟ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿ. ಹಾಟ್ ವಾಟರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಡಿ. ಆ್ಯಂಡ್ ಹಾಟ್ ವಾಟರ್ ಸ್ಟಿರ್ ಆ್ಯಂಡ್ ಎಂಜಾಯ್. ಸ್ವಲ್ಪ ಪೆಚ್ ಹಾಕಿದ್ರೆ ಇದು ವಡಾ ವಡಾವಪ್ಪ ಅಲ್ಲ, ಸಮೋಸ ಅನ್ಸುತ್ತೆ. ಐ ಡೋಂಟ್ ಲೈಕ್ ಸಮೋಸ. ಅಯ್ಯೋ ಎಸ್, ಸಮೋಸ ಬೇಡ ಗೆಸ್. ನನ್ನ ಸಮೋಸ, ವಡಾಪಾವ್ ಇಸ್ ಬೆಟರ್ ದೆನ್ ಸಮೋಸ. ಸೊ ಇವಿಷ್ಟೇ ಸ್ನ್ಯಾಕ್ಸ್. ನಾವು ಅಲ್ಲಿ ಚಿಕ್ಕಿ ತಗೊಂಡಿಲ್ಲ ಅಂದ್ರೆ ನಡೀತಿತ್ತು. ಇಷ್ಟೊಂದು ಸ್ನ್ಯಾಕ್ಸ್ ಇದೆ, ನಾವು ಚಿಕ್ಕೆ ತಗೊಂಡು ತಿಂದು ಕುಂತ್ಬಿಟ್ಟಿದ್ದೀವಿ. ಕ್ಯಾರಮಲ್ ಸಾಲ್ಟ್ ಪಾಪ್ಕಾರ್ನ್. ಅಯ್ಯೋ, ಈ ಚುರ್ಮುರಿ ಓಪನ್ ಮಾಡೋಣ. ಪಾಯಟ್ ಮಸಾಲಾ ಚುರ್ಮುರಿ. ಸಮೋಸ, ಸ್ವಲ್ಪ ಸಮೋಸನ ನೋಡಿ ನೋಡಿ ತಿನ್ಬೇಕು. ಸ್ಪೀಡು 108 ಕಿಲೋಮೀಟರ್ ಅಂತ ತೋರಿಸಿದೆ, ಬಟ್ ಕೀಲ್ ಆಗ್ತಿಲ್ಲ, ಅಷ್ಟು ಸ್ಮೂತ್ ಆಗಿ ಹೋಗ್ತಿದೆ ಟ್ರೈನ್. ಹಾಟ್ ವಾಟರ್ ಕೊಡ್ತಾ ಇದ್ದಾರೆ ಈಗ. ಅದು ಟ್ರೀ ಪ್ರಿಮಿಕ್ಸ್ ಇತ್ತಲ್ಲ, ಆ ಟೀ ಪೌಡರ್ನ ಹಾಕಿ ಕುಡಿಯೋಕ್ಕೆ. ಬ್ರೌನ್ ಕಲರ್ ಐತೆ ಇದು, ರಾಗಿ ಹಿಟ್ಟು. ಟೀ ಆಯ್ತಾ? ಟೀ ಇಸ್ ರೆಡಿ. ಇನ್ಸ್ಟಂಟ್ ಟೀ ರೆಡಿ ಆಯ್ತಾ? ಟೇಸ್ಟ್ ಹೇಗಿದೆ? ಕುಡ್ದೆ ಚಲೋ ಆಯ್ತಾ? ಓಕೆ, ಟೇಸ್ಟ್ ಚಲೋ ಐತಂತ. ಟೈಮು 3:24 ಆಗಿದೆ. ತುಮಕೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿದೆ ಆಲ್ರೆಡಿ. ಸೊ ಇಲ್ಲಿ 2 ಮಿನಿಟ್ಸ್ ಅಷ್ಟೇ ಆಯಿತು, ಆಲ್ರೆಡಿ ಹೋಯ್ತು ತುಮಕೂರಿಂದ. ಇಲ್ಲಿ ಅವಾಗವಾಗ ಬಂದು ಕ್ಲೀನ್ ಮಾಡ್ತಾ ಇರ್ತಾರೆ. ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ಲಿನೆಸ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಬಿಸಿಲೇನಾದ್ರೂ ಜಾಸ್ತಿ ಬರ್ತಿತ್ತು, ಇದನ್ನ ಕ್ಲೋಸ್ ಮಾಡೋ ಆಪ್ಷನ್ ಇದೆ. ಶೇಡ್ ಕ್ಲೋಸ್ ಮಾಡಿದ್ರೆ ಬಿಸಿಲು ಬರಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಚಾರ್ಜಿಂಗ್ ಪಾಯಿಂಟ್ ಎಲ್ಲೈತಿ ಅಂತ ನಮಗೆ ಹುಡುಕಿ ಸಾಕಾಯ್ತು. ಆಮೇಲೆ ಗೊತ್ತಾಯ್ತು ನಮ್ಮ ಸೀಟ್ ಕೆಳಗಡೆ ಐತಿ ಅಂತ. ಸೊ ಟೈಮ್ ಈಗ 6:09 ಆಗಿದೆ. 2:20ಗೆ ಬಿಟ್ಟಿತ್ತು, ಆಲ್ರೆಡಿ ದಾವಣಗೆರೆ ಬಂದಿದೆ. 325 ಕಿಲೋಮೀಟರ್ಸು ಕವರ್ ಆಗಿದೆ. ತುಮಕೂರು ಆದಮೇಲೆ ದಾವಣಗೆರೆಗೆ ಸ್ಟಾಪು. ನೆಕ್ಸ್ಟ್ ಸ್ಟಾಪು ಹಾವೇರಿ. ನೋಡಿ, ಫುಡ್ ಐಟಮ್ಸ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಹೀಟರ್ ಅನಿಸುತ್ತೆ ಇದು. ಲಂಚ್ ಅವ್ರ ಡಿನ್ನರ್ ಟೈಮಿಗೆ ತೆಗೆದುಕೊಡ್ತಾರೆ. ನೆಕ್ಸ್ಟ್ ಸ್ಟಾಪ್ ಹುಬ್ಳಿ. 69 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಇವಾಗ ಊಟ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ಡಿನ್ನರ್ ಕೊಟ್ಟರು. ಹುಬ್ಳಿ ಹಿಂಗೆ 40 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ, ಡಿನ್ನರಲ್ಲಿ ಏನೇನಿದೆ ಅಂತ ನೋಡೋಣ. ಟೇಸ್ಟ್ ಇದೆ ಅಂತ, ಹೇಗಿದೆ ಅಂತ. ಇದು ಪಾಲಕ್ ಪನ್ನೀರ್, ಸಾಂಬಾರು, ಸಬ್ಜಿ, ರೈಸ್, ಚಪಾತಿ, ಕರ್ಡ್, ಒಂದು ವೆಟ್ ವೈಪ್ಸ್ ಇದೆ, ಒಂದು ಮೌತ್ ಫ್ರೆಶ್ನರ್ ಇದೆ, ಸಾಲ್ಟ್ ಇದೆ, ಚಪಾತಿ, ಪುಲ್ಕ, 2 ಚಿಕ್ಕ, ಪನ್ನೀರ್ ಇದೆ, ಪಾಲಕ್ ಪನ್ನೀರ್. ಟೇಸ್ಟ್ ಮಾಡೋಣ. ಮೌತ್ ಫ್ರೆಶ್ನರ್.
ಟೈಮು 7:55 ಆಗಿದೆ. ಹುಬ್ಳಿ ಸ್ಟೇಷನ್ ಬಂದಿದೆ ಈಗ. ಊಟ ಆಗಿದೆ ನಮ್ಮದು. ನೆಕ್ಸ್ಟ್ ಸ್ಟೇಷನ್ ಧಾರವಾಡ. ಟೈಮ್ ಈಗ 8:23 ಆಗಿದೆ. ಧಾರವಾಡ ರೈಲ್ವೆ ಸ್ಟೇಷನ್ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಸೀಟ್ಸು ಖಾಲಿ ಆಗಿದ್ದಾವೆ. ಒಂದು 10% ಜನ ಇರ್ಬೋದು ಅಷ್ಟೇ ಈಗ. ನೆಕ್ಸ್ಟ್ ಸ್ಟಾಪ್ ಬೆಳಗಾಂ. ಸೊ ಜಸ್ಟ್ ಬೆಳಗಾಂ ರೀಚ್ ಆದ್ವಿ. ಟೈಮ್ ಈಗ 10:20 ಆಗಿದೆ. ಸೊ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಅಥವಾ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.